ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾವಿವತ್ತು ತುಂಬ ರುಚಿಯಾಗಿ ಹಳ್ಳಿ ಸೊಗಡಿನಲ್ಲಿ ನಾಟಿ ಸ್ಟೈಲ್ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕೊನೆವರೆಗೆ ವಿಡಿಯೋ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈ ಸಾಂಬಾರ್ ಜೊತೆಗೆ ನಾನು ಹೆಲ್ತಿ ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ, ಮೀನಿನ ಬೆನಿಫಿಟ್ ಏನೇನಿದೆ ಅಂತ ತಿಳಿಸ್ತೀನಿ. ಖಂಡಿತ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮೀನು ಇದು ಕಾಟ್ಲಾ ಫಿಶನ್ನು ನಾವು ತಂದಿದ್ದು. ಕಾಟ್ಲಾ ಫಿಶ್ಶು ಸುಮಾರು 4 kg ಅಷ್ಟು ಮೀನನ್ನು ತಂದಿದ್ದು. ಒಂದೇ ಮೀನು 4 kg. ಇದು ಕೆಂಪು ಕಾಟ್ಲಾ ಅಂತ. ಇದು ಹೊಳೆ ಮೀನು. ಕೆಲವರು ಇದನ್ನು ತಿನ್ನಲ್ಲ, ಆದರೆ ತುಂಬ ಒಳ್ಳೆಯದು. ಸೀ ಫುಡ್ಡು ಯಾವುದೇ ಆಗಲಿ ನೋಡಿ, ಏಡಿ, ಮೀನು, ಕ್ರ್ಯಾಬು ಪ್ರತಿಯೊಂದು ಕೂಡ ತುಂಬ ಒಳ್ಳೆಯದೇ ಹೆಲ್ತಿಗೆ. ಈ ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೇರಳವಾಗಿದ್ದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ. ವಾರದಲ್ಲಿ 1 ಬಾರಿ ಮೀನನ್ನು ತಿನ್ನಿ ಅಂತ. ಹೌದು, ಕಣ್ಣಿನ ದೃಷ್ಟಿಯನ್ನು ಕೂಡ ಸುಧಾರಿಸುತ್ತೆ. ಇದರಲ್ಲಿರುವಂಥ ಪೋಷಕಾಂಶಗಳು ಮುಂದೆ ಬರುವಂತಹ ವಯಸ್ಸಾದಂತಹ ನಂತರ ಬರುವಂತಹ ಕುರುಡುತನ ಅಥವಾ ಕಣ್ಣಿನ ಮಂಜು ಈ ಥರ ಪ್ರಾಬ್ಲಮ್ಗಳನ್ನ ಈ ಮೀನು ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿ ಹೇರಳವಾಗಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ರಂಜಕ, ಅಯೋಡಿನ್ ತುಂಬ ಹೇರಳವಾಗಿದೆ. ವಿಟಮಿನ್ ಡಿ ಮತ್ತು ವಿಟಮಿನ್ B2 ಇದರಲ್ಲಿ ಹೇರಳವಾಗಿದ್ದು, ಮೀನಿನ ಬೆನಿಫಿಟ್ಟು 1-2 ಅಲ್ಲ. ತ್ವಚೆಯ ಆರೋಗ್ಯಕ್ಕೆ, ಕೂದಲಿನ ರಕ್ಷಣೆಗೆ ಮತ್ತು ದೇಹಕ್ಕೆ, ಕಣ್ಣಿಗೆ, ಹೃದಯಕ್ಕೆ ಪ್ರತಿಯೊಂದಕ್ಕೂ ಇದರ ಬೆನಿಫಿಟ್ಟು ತುಂಬಾ ಇದೆ ಅಂತ ಹೇಳ್ಬೋದು. ನೋಡಿ, ಈ ಮೀನು ಸಾಂಬಾರು ಮಾಡೋಕ್ಕೆ ನಾನು 1 ಪಾಲು ಕಾಯಿ ಅಂದರೆ 1 ಬಟ್ಟಲು ಕಾಯಿ, 2 ಸಣ್ಣ ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದೇ 1 ಟೊಮೊಟೊ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡಬೇಕು. ಮೀನು ಸಾಂಬಾರು ಸಖತ್ತಾಗಿ ಟೇಸ್ಟಾಗಿ ತುಂಬ ರುಚಿಯಾಗಿ ಬರಬೇಕು ಅಂದರೆ ಇಲ್ಲಿ ಮೀನಿನ ಹುಳಿಗೆ ಹುಣಸೆ ಹಣ್ಣೆ ಕಾಂಬಿನೇಷನ್ನು. ಟೊಮೊಟೊ 1 ಹಾಕೋಣ ರುಚಿಗೋಸ್ಕರ. 1-2 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ಹೀಗೆ ನೆನೆ ಹಾಕ್ಕೊಂಡಿದ್ದೀನಿ. ಇದು ಸಾಂಬಾರು ಪೌಡರು. ಇದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಮನೆಯಲ್ಲೇ ಬೇಳೆ ಸಾಂಬಾರು ಪೌಡರು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹೀಗೆ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀವಿ. ಎಲ್ಲ ಅಡುಗೆಗಳಿಗೂ ತುಂಬ ಉಪಯುಕ್ತವಾಗುತ್ತೆ ಮತ್ತು ತುಂಬ ರುಚಿಯಾಗಿ ಹಾಗೂ ಬಹು ಬೇಗ ಅಡುಗೆ ಮಾಡ್ಕೊಳ್ಳೋಕ್ಕೆ ಈ ಸಾಂಬಾರು ಪೌಡ್ರುಗಳು ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಈ ಮೀನಿನಲ್ಲಿ ಇರುವಂತಹ ತತ್ತಿ ಅಂತಲೇ ಹೇಳ್ಬೋದು. ಇದು ತತ್ತಿ ತುಂಬ ಒಳ್ಳೆಯದು. ಸಾಂಬಾರ್ಗೆ ಹಾಕಿ ಬೇಯಿಸ್ಬೋದು, ಸಪ್ರೇಟ್ ಇದನ್ನು ಪಲ್ಯ ಥರ ಮಾಡ್ಕೊಬೋದು. ನೋಡಿ, 4-5 kg ಮೀನಲ್ಲಿ ಇಷ್ಟಪ್ಪ ತತ್ತಿ ಬಂದಿದೆ ಅಂದರೆ ಅದು ಹೆಣ್ಣು ಮೀನಾದರೆ ಈ ಥರ ತತ್ತಿ ಅಂದರೆ ಮೊಟ್ಟೆಗಳ ಒಂದು ಗೊಂಚಲು ಅಂತಲೇ ಹೇಳ್ಬೋದು. ಹಾಗಾಗಿ ಈ ತತ್ತಿನೂ ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ. ಆದರೆ ಸ್ವಲ್ಪ ಹೀಟು ಬಾಡಿ ಇರೋರಿಗೆ ಸ್ವಲ್ಪ ಹೀಟು ಇದು, ಮತ್ತು ಮಳೆಗಾಲದಲ್ಲೆಲ್ಲ ತಿಂದರೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಎಲ್ಲ ಮಸಾಲೆ ಐಟಮ್ಗಳನ್ನೂ ಒಂದೇ ಖಾರದಲ್ಲಿ ರುಬ್ಬಿ ಮಾಡ್ತಾಯಿದ್ದೀವಿ. ಇದಕ್ಕೆ ಮಟನ್ ಸಾರು, ಚಿಕನ್ಗೆಲ್ಲ ಮಾಡೋ ಹಾಗೆ ಬೇರೆ ಬೇರೆ ಖಾರ ರುಬ್ಬೋ ಅವಶ್ಯಕತೆ ಇಲ್ಲ. ಮೀನು ಸಾಂಬಾರನ್ನ ನಾವು ಮನೆಯಲ್ಲಿ ಬೇಳೆ ಸಾಂಬಾರೆಲ್ಲ ಹೇಗೆ ಮಾಡ್ತೀವಿ ಆ ರೀತಿಯೇ ಮಾಡ್ಬೋದು. ಆದರೆ ಇಲ್ಲಿ ಜಾಸ್ತಿ ಸ್ವಲ್ಪ ಹುಳಿ ಬೇಕು ಮೀನಿಗೆ. ಉಪ್ಪು, ಹುಳಿ, ಖಾರ ಜಾಸ್ತಿ ಹಾಕಿದ್ರೇ ಸಖತ್ ಟೇಸ್ಟು ಮೀನು ಸಾಂಬಾರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ 2-3 ಸ್ಪೂನಷ್ಟು ನಾನು ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆನ ಹಾಕಬೇಕು ಸ್ವಲ್ಪ. ನಾನು ಈ ಮೀನಿನ ಹುಳಿಗೆ ನೋಡಿ ಹುಣಸೆ ಹಣ್ಣನ್ನು ನಾನು ಎಲೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಚೆನ್ನಾಗಿದೆ, ಫ್ರೆಶ್ ಆಗಿ ಮನೆಯಲ್ಲೇ ಬೆಳೆದಂಥ ಹುಣಸೆ ಹಣ್ಣು. ನೋಡಿ, ಹೀಗೆ ಚೆನ್ನಾಗಿ ಖಾರನ ನುಣ್ಣಗೆ ರುಬ್ಬಿಟ್ಟು ಇಲ್ಲಿ ನಾನು ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಮೀನುಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಕೆಲವರು ಈ ಮೀನು ಸ್ಮೆಲ್ಲು ಅಂತ ತಿನ್ನಲ್ಲ. ನೋಡಿ, ಮುಖ ಮುರಿಬೇಡಿ ಸ್ಮೆಲ್ಲು ಅಂತ. ಯಾರು ನಾನ್ ವೆಜ್ ಪ್ರಿಯರಿದ್ದೀರಾ ಆದಷ್ಟು ಫಿಶ್ ಫ್ರೈ, ಫಿಶ್ ಕಬಾಬು, ಸಾಂಬಾರು ಈ ರೀತಿ ಮಾಡಿಕೊಂಡು ಮೀನನ್ನು ತಿನ್ನಿ. ಖಂಡಿತ ಹೆಲ್ತ್ಗೆ ಬೆನಿಫಿಟ್ ಐತೆ. ಹೀಗೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಈ ಪಾತ್ರೆಗೆ ಇವಾಗ ಕಾದ್ಮೇಲೆ ಸ್ವಲ್ಪ ಇಲ್ಲಿ ಆಯಲ್ಲು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಅಡುಗೆ ಎಣ್ಣೆನ ನಾವಿಲ್ಲಿ ಹಾಕ್ಕೊಳ್ಳೋಣ. ನಂತರ ಇಲ್ಲಿ ಚೆನ್ನಾಗಿ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಈ ಮಸಾಲೆನ ಫಸ್ಟ್ ಹಾಕಬೇಕು. ನಾವು ತರಕಾರಿ, ಮಟನು, ಚಿಕನ್ನು ಬೇಯಿಸುವಾಗ ಒಗ್ಗರಣೆಗೆ ನಾವು ಫಸ್ಟು ನಾನ್ ವೆಜ್ಜು, ಮಟನ್ನು, ಚಿಕನನ್ನು ಹಾಕಿ ಒಗ್ಗರಣೆ ಮಾಡ್ತೀವಿ. ಆದರೆ ಮೀನು ಸಾಂಬಾರು ಆ ಥರ ಅಲ್ಲ. ನಾನು ಆವಾಗಲೇ ಹೇಳಿದ್ದೀನಿ, ಸೊಪ್ಪು ತರಕಾರಿಗಿಂತ ಬಹು ಬೇಗ ಮೀನು ಬೇಯುತ್ತೆ. ಅದರಿಂದ ಫಸ್ಟು ಈ ಮಸಾಲೆ, ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಕುದಿ ಬರೋ ಥರ ಬೇಯಬೇಕು. ಮೀನು ಸಾಂಬಾರು ತೆಳು ಇದ್ರೇ ಚೆನ್ನಾಗಿರುತ್ತೆ. ಮೀನೆಲ್ಲ ಹಾಕಿ ಬೇಯಿಸಿದ್ಮೇಲೆ ಬೇಯಿಸ್ತಾ ಅದು ಗಟ್ಟಿಯಾಗುತ್ತೆ ಸಾಂಬಾರು.
ನೋಡಿ ಕರೆಕ್ಟಾಗಿ ಹದವಾಗಿ ಬಂದಿದೆ ಸಾಂಬಾರು. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸ್ವಲ್ಪ ಇಲ್ಲಿ ಫ್ರೈ ಮಾಡೋಕ್ಕೆ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀವಿ ಇಲ್ಲಿ ಮೀನನ್ನು. ಮತ್ತು ಈ ತತ್ತಿಗೂ ಸಾಂಬಾರು ಹಾಕಿ ಮತ್ತೆ ಬೇಯಿಸಿದ್ರಾಯಿತು. ಇಲ್ಲಿ ಸಾಂಬಾರನ್ನ ಇಲ್ಲಿ ಕುದಿಯೋಕ್ಕೆ ಇಟ್ಟಿದ್ವಲ್ಲ, ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದು ಬೇಯಬೇಕು ಅಂತ ಹೇಳಿದ್ನಲ್ಲ. ಈಗ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಆದಷ್ಟು ಮೀನು ಸಾಂಬಾರು ಅಂದರೆ ಮೀನೆಲ್ಲ ಚೆನ್ನಾಗಿ ಉಪ್ಪು ಹುಳಿ ಖಾರ ಹಿಡಿಬೇಕು. ಅದರಿಂದ ಸ್ವಲ್ಪ ಮುಂದೆನೇ ಇರಬೇಕು ಅಂದರೆ ಸ್ವಲ್ಪ ಹೆಚ್ಚಾಗೇ ಇರಬೇಕು ಉಪ್ಪು ಹುಳಿ ಖಾರ. ಈ ಮೀನನ್ನು ಇವಾಗ ಒಂದೊಂದಾಗಿ ತೊಳೆದಿರೋ ಮೀನನ್ನು ಹಾಕ್ಕೊಳ್ಳೋಣ. ಮೀನು ಒಂದು 10 ನಿಮಿಷ ಸಾಕು ಕುದಿಸಿದ್ರೆ ಮೀನು ಬೆಂದೋಗುತ್ತೆ. ಅಂದರೆ ಚಿಕನ್ಗಿಂತನೂ ಫಾಸ್ಟಾಗಿ ಮೀನು ಬೇಯುತ್ತೆ. ಒಂದು ಸೊಪ್ಪು ಬೇಯಿಸ್ತೀವಲ್ಲ ಅಷ್ಟು ಸಮಯ ಸಾಕು ಮೀನು ಬೇಯಿಸೋಕ್ಕೆ. ಬೇಗ ಡೈಜೆಷನ್ ಆಗೋ ಫುಡ್ಡು, ಜೊತೆಗೆ ಬೇಗ ಬೇಯುವಂಥ ಫುಡ್ಡು ಅಂತಲೇ ಹೇಳ್ಬೋದು. ನೋಡಿ ಪರ್ಫೆಕ್ಟಾಗಿ ಒಳ್ಳೆ ಸಖತ್ತಾಗಿ ಮೀನು ಸಾಂಬಾರು ರೆಡಿ ಆಯಿತು. ಹಳ್ಳಿ ನಾಟಿ ಸ್ಟೈಲಲ್ಲಿ ಮನೆ ತುಂಬ ಪರಿಮಳ ಚೆನ್ನಾಗಿ ಬರ್ತೈತೆ. ಖಂಡಿತ ಅಕ್ಕಪಕ್ಕ ಮನೆಯವ್ರು ಕೇಳ್ತಾರೆ, ಇವತ್ತು ನಿಮ್ಮನೆ ಮೀನು ಸಾಂಬಾರು ಅಂತ. ಆ ರೀತಿ ಪರಿಮಳ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದಕ್ಕೆ ಬಿಸಿ ರಾಗಿ ಮುದ್ದೆನೇ ಸೂಪರ್ ಕಾಂಬಿನೇಷನ್ನು. ಬಿಸಿ ರಾಗಿ ಮುದ್ದೆ ಜೊತೆ ಹೀಗೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಆಹಾ ಸಖತ್ತಾಗಿದೆ ಅನಿಸುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಲ್ಲಿ ನೋಡಿ. ಹಳ್ಳಿ ಅಡುಗೆ ವಿಡಿಯೋಸ್ ಇದೆ ನೋಡಿ, ನಮ್ಮ ಚಾನಲ್ನಲ್ಲಿ ಸಪೋರ್ಟ್ ಮಾಡಿ. ಮತ್ತೊಂದು ಹೆಲ್ತಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.